ಗಿಲ್ಲಿ ನಟ ಅವರ ಗಡ್ಡಕ್ಕೆ ಮೀಸೆಗೆ ಮತ್ತೊಮ್ಮೆ ಕತ್ತರಿ. ಹೌದು ವೀಕ್ಷಕರೇ, ಈ ಹಿಂದೆ ಎಪಿಸೋಡಲ್ಲೂ ಕೂಡ ಸುಮಾರು 2-3 ವಾರದ ಹಿಂದೆ ಇಲ್ಲಿ ಚಂದ್ರಪ್ರಭಾ ಅವರು ಇಲ್ಲಿ ಮೀಸೆನ ಬೇಕು ಅಂತಾನೆ ಇಲ್ಲಿ ಗಿಲ್ಲಿ ನಟ ಅವ್ರ ಮೀಸೆನ ಒಂದು ಕಡೆ ಬೋಳ್ಸಿದ್ರು. ಈಗ ಮತ್ತೆ ಎಲ್ಲ ಗಡ್ಡ ಮೀಸೆ ಬಂದಿತ್ತು. ಉಗ್ರಂ ಮಂಜು ಅವರು ಕೂಡ ಇಲ್ಲಿ ಒಂದು ಹೊಸ ಲುಕ್ ಕೊಟ್ಟಿದ್ರು. ಬೇಕು ಅಂತಾನೆ ನೆಸೆಸಿಟಿ ಇರಲಿಲ್ಲ, ಆದರೂ ಕೂಡ ನಾವು ಹೇಳೋ ಮಾತನ್ನ ಇಲ್ಲಿ ಗಿಲ್ಲಿ ಕೇಳ್ತಾರ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋಕ್ಕೋ ಏನೋ ನಿನ್ನೆ ಒಂದು ಲುಕ್ ಅಂತ ಕೊಟ್ಟಿದ್ರು. ಆ ಲುಕ್ಕಲ್ಲಿ ಗಿಲ್ಲಿ ನಟ ಅವರು ಸಿಕ್ಕಾಪಡೆ ಚೆನ್ನಾಗಿ ಕೂಡ ಕಾಣ್ತಾ ಇದ್ರು. ಇಲ್ಲಿ ಮೋಕ್ಷಿತ್ ಅವರು ಕೂಡ ಅದನ್ನೇ ಹೇಳಿದ್ರು, ಮತ್ತು ಇಲ್ಲಿ ಅಶ್ವಿನಿ ಅವರು ಕೂಡ ಅದನ್ನೇ ಹೇಳಿದ್ರು. ಇಲ್ಲ ಪರವಾಗಿಲ್ಲ, ನಿನಗೆ ಈ ಒಂದು ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರು. ಈಗ ಗಿಲ್ಲಿ ನಟ ಅವ್ರಿಗೆ ಆ ಒಂದು ಲುಕ್ ಇಲ್ಲಿ ಇಷ್ಟ ಆಗಲಿಲ್ಲ. ಅದಕ್ಕೆ ಇಲ್ಲಿ ರಘು ಅವ್ರಿಗೆ ಸ್ವಲ್ಪ ಇಲ್ಲಿ ಟ್ರಿಮ್ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ರಘು ಅವರು ಸರಿಯಾಗಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಪೂರ್ತಿ ಗಡ್ಡ ಮತ್ತೆ ಮೀಸೆನ ಪೂರ್ತಿ ಶೇವ್ ಮಾಡಿದ್ದಾರೆ. ಇದು ಸ್ವಲ್ಪನೂ ಚೆನ್ನಾಗಿಲ್ಲ, ಬರೀ ಮೂಗೆ ಕಾಣಿಸ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಿದ್ದಾರೆ. ವೀಕ್ಷಕರೇ, ನಿನ್ನೆ ಇಲ್ಲಿ ಉಗ್ರಂ ಮಂಜು ಅವರು ಒಂದು ಲುಕ್ ಅಂತೂ ಕೊಟ್ಟಿದ್ರು. ಈಗ ಗಿಲ್ಲಿ ನಟ ಅವರು ಒಂದು ಹೊಸ ಲುಕ್ಗೆ ಬಂದಿದ್ದಾರೆ. ಅಂದರೆ ಹಳೆ ಲುಕ್ ಏನಿತ್ತೋ ಇಲ್ಲಿ ಚಂದ್ರಪ್ರಭಾ ಅವರು ಬೇಕು ಅಂತಾನೆ ಶೇವ್ ಎಲ್ಲ ಮಾಡಿದ್ರಲ್ಲ, ಗಡ್ಡ ಎಲ್ಲ ತೆಗೆದ್ಬಿಟ್ಟು ಮೀಸೆ ಎಲ್ಲ ಬೋಳ್ಸಿದ್ರು. ಈಗ ಗಿಲ್ಲಿ ನಟ ಅವರೇ ಅದೇ ಥರ ಒಂದು ಹಳೆ ಲುಕ್ಕಲ್ಲಿ ಕಾಣಿಸ್ಕೊತಿದ್ದಾರೆ. ನಿನ್ನೆ ಲುಕ್ಕು ಓಕೆ ಪರವಾಗಿಲ್ಲ ಅಂತ ಅನಿಸ್ತಿತ್ತು, ಆದರೆ ಇವಾಗ ಪೂರ್ತಿ ಗಡ್ಡ ಮತ್ತು ಮೀಸೆ ಎರಡನ್ನೂ ಕೂಡ ಅಲ್ಲಿ ನೀಟ್ ಶೇವ್ ಮಾಡಿಬಿಟ್ಟಿದ್ದಾರೆ. ನಿನ್ನೆ ಇದ್ದಿದ್ದು ಲುಕ್ ಇಷ್ಟ ಆಯ್ತಾ ಅಥವಾ ಇವಾಗಿರೋ ಲುಕ್ಕು ಅವರು ಬೆಟರಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ? ಯಾವೊಂದು ಲುಕ್ಕಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ಇದ್ದರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.